ಸೌಜನ್ಯ ವಿರೋಧಿಗಳಿಗೆ ಮತ್ತೊಂದು ಕಹಿ ಸುದ್ದಿ. ಗಡೀಪಾರು ಸಂಚು ಮಾಡಿದವರಿಗೆ ಮುಖಭಂಗ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೈಕೋರ್ಟ್ ಬಲ. ಧರ್ಮಸ್ಥಳದಲ್ಲಿ ಉಡುಗಿದೆ ಅತ್ಯಾಚಾರಿಗಳ ಜಂಘಾಬಲ. ದುಡ್ಡಿನ ದುರಹಂಕಾರ, ಅಧಿಕಾರದ ಮದ, ಪ್ರಭಾವದ ಪವಾಡ ಎಷ್ಟೇ ಮಾಡಿದ್ರೂ ಎಲ್ಲೋ ಸತ್ಯ ಮತ್ತು ನ್ಯಾಯಕ್ಕೆ ನಿಧಾನವಾಗಿಯಾದರೂ ಗೌರವ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಈಗ ಬಂದಿರುವಂತಹ ಹೈಕೋರ್ಟ್ ತೀರ್ಪು. ಕೆಲ ಸಮಯದ ಹಿಂದೆ ಪುತ್ತೂರು ಎಸಿ ಕೋರ್ಟ್ ಮಹೇಶ್ ಶೆಟ್ಟಿಯವರನ್ನ ಗಡೀಪಾರು ಮಾಡುವ ಆದೇಶ ನೀಡಿತ್ತು. ಸೌಜನ್ಯ ವಿರೋಧಿ ಹೋರಾಟಗಾರರು ಇದರಿಂದ ಕುಣಿದಾಡಿದ್ದು. ಪುಂಗಿದಾಸರ ಗುಂಪಿಗಂತೂ ಹಬ್ಬವೋ ಹಬ್ಬ. ಈ ಖುಷಿಯಲ್ಲಿ ಅತ್ಯಾಚಾರಿ ಪರ ಪ್ರಭಾವಿಗಳು ಇವರಿಗೆ ಕಾಸು ಕಜ್ಜಾಯ ಎಲ್ಲ ಕೊಟ್ಟು ಜನರನ್ನ ಮತ್ತಷ್ಟು ತಪ್ಪು ದಾರಿಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡಿದ್ದೂ ಆಗಿತ್ತು. ಜೊತೆಗೆ ಅತ್ಯಾಚಾರಿಗಳ ಬೆಂಬಲಕ್ಕೆ ನಿಂತ ಕೆಲವು ಚಾನೆಲ್ಗಳು ಇನ್ನೇನು ಸೌಜನ್ಯ ಹೋರಾಟ ಮುಗಿದೇ ಹೋಯ್ತು, ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರಾದ್ರೆ ಇನ್ನು ಹೋರಾಟಕ್ಕೆ ಶಕ್ತಿಯೇ ಇರೋದಿಲ್ಲ ಅಂತ ಅತ್ಯಾಚಾರಿಗಳ ಪರವಾಗಿ ವಾರವಿಡೀ ಸುದ್ದಿ ಮಾಡಿ ಸಂಭ್ರಮಿಸಿದ್ವು. ಆದ್ರೆ ಅಸಲಿಗೆ ಗಡೀಪಾರು ಮಾಡೋದಕ್ಕಾಗಿ ಪೊಲೀಸರು ಕೊಟ್ಟ ಆಧಾರಗಳಲ್ಲೇ ಸರಿಯಾಗಿ ಹುರುಳು ಇರಲಿಲ್ಲ. ಈಗ ಹೈಕೋರ್ಟ್ನಿಂದ ಬಂದ ಆದೇಶ ಇವರೆಲ್ಲರ ಮುಖಕ್ಕೆ ಮಂಗಳಾರತಿ ಎತ್ತಿದಂತಾಗಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಪೀಠ ತಿಮರೋಡಿಯವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ನಡೆಸಿ ಈ ಮಹತ್ವದ ತೀರ್ಪನ್ನ ನೀಡಿದೆ. ತೀರ್ಪಿನಲ್ಲಿ ಗಡೀಪಾರು ಅಗತ್ಯವಿದ್ರೆ ಪುತ್ತೂರು ಎಸ್ಐಜಿ 15 ದಿನಗಳ ಒಳಗೆ ಕಾನೂನಿನ ಎಲ್ಲ ನಿಯಮವನ್ನ ಅನುಸರಿಸಿ ಹೊಸ ಆದೇಶವನ್ನ ಮಾಡಲು ಅವಕಾಶವಿದೆ ಅಂತ ಕೂಡ ಹೈಕೋರ್ಟ್ ತಿಳಿಸಿದೆ. ಕಳೆದ ಸೆಪ್ಟೆಂಬರ್ 20ರಂದು ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ತಿಮರೋಡಿಯವರನ್ನ 1 ವರ್ಷದ ಕಾಲ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡುವ ಆದೇಶವನ್ನ ಹೊರಡಿಸಿದ್ರು. ಗಡೀಪಾರು ಆದೇಶಕ್ಕೆ ತಿಮರೋಡಿಯವರ ಮೇಲೆ ದಾಖಲಾಗಿರುವ ಸುಮಾರು 32 ಪ್ರಕರಣಗಳನ್ನ ಕಾರಣವಾಗಿ ಪೊಲೀಸರು ಸೂಚಿಸಿದ್ರು. ಆದರೂ ಈ ಪ್ರಕರಣದ ಹಿಂದೆ ಪ್ರಭಾವಿಗಳ ಕೈವಾಡ ಇತ್ತು ಅನ್ನೋ ಅನುಮಾನವೂ ಮೂಡಿಬಂದಿತ್ತು. ಈಗ ಈ ಗಡೀಪಾರು ಆದೇಶಕ್ಕೆ ಸವಾಲು ಹಾಕಿದ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಅವರ ವಕೀಲರು ಗಡೀಪಾರು ಆದೇಶವನ್ನ ಜಾರಿ ಮಾಡುವಲ್ಲಿ ಸಹಾಯಕ ಆಯುಕ್ತರು ಕಾನೂನುಬದ್ಧ ವಿಧಾನವನ್ನ ಅನುಸರಿಸಲಿಲ್ಲ ಅನ್ನೋ ವಾದವನ್ನ ಮಂಡಿಸಿದ್ರು. ಈ ವಾದಗಳನ್ನ ಪರಿಗಣಿಸಿದ ಹೈಕೋರ್ಟ್ ಸಹಾಯಕ ಆಯುಕ್ತರ ಆದೇಶವನ್ನ ರದ್ದು ಮಾಡೋದಕ್ಕೂ ಮೊದಲು ನ್ಯಾಯಮೂರ್ತಿಗಳು ಪೊಲೀಸ್ ಇಲಾಖೆಗೆ ಮತ್ತೊಂದು ಅವಕಾಶವನ್ನು ನೀಡಿದ್ದಾರೆ. ನಿಜವಾಗಿಯೂ ಗಡೀಪಾರು ಅಗತ್ಯವಿದೆ ಅಂತ ಪೊಲೀಸರು ಭಾವಿಸಿದ್ರೆ ಅವರು ಕಾನೂನಿನ ಅಡಿ ಅಗತ್ಯವಿರುವಂತಹ ಎಲ್ಲ ಕ್ರಮಗಳನ್ನ ಕೈಗೊಂಡು ಸೂಕ್ತ ದಾಖಲೆಗಳನ್ನ ನೀಡಿ 15 ದಿನಗಳ ಒಳಗಾಗಿ ಹೊಸ ಆದೇಶವನ್ನ ಮಂಜೂರು ಮಾಡಬಹುದು ಅಂತ ತಿಳಿಸಿದೆ. ಈ ಅವಕಾಶವನ್ನ ಈಗ ತಿಮರೋಡಿಯವರ ವಿರೋಧಿ ಗ್ಯಾಂಗ್ ಹೇಗೆ ಬಳಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಪೊಲೀಸರು ತಿಮರೋಡಿಯವರ ವಿರುದ್ಧ ಸಮರ್ಥ ಪುರಾವೆಗಳು ಮತ್ತು ದಾಖಲೆಗಳನ್ನ ಸಂಗ್ರಹಿಸಿ ಕಾನೂನುಬದ್ಧವಾಗಿ ಮತ್ತೊಮ್ಮೆ ಗಡೀಪಾರು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರಾ ಅನ್ನೋ ಕುತೂಹಲ ಉಳ್ಕೊಂಡಿದೆ. ಅಥವಾ ಯಾರದೋ ಒತ್ತಡಕ್ಕೆ ಮಣಿದು ಪ್ರಭಾವಕ್ಕೆ ಒಳಗಾಗಿ ಇಲ್ಲ ಸಲ್ಲದ ಕಾರಣಗಳನ್ನ ಕೊಟ್ಟು ಮತ್ತೊಮ್ಮೆ ನ್ಯಾಯಾಲಯದ ಮುಂದೆ ಹೋದ್ರೆ ಪೊಲೀಸರಿಗೆ ಪುನಃ ಮುಖಭಂಗ ಆಗುವ ಸಾಧ್ಯತೆಯೂ ಇದೆ. ಈ ಕಾರಣಕ್ಕೆ ಪೊಲೀಸರು ಇಲ್ಲಿಗೆ ಸುಮ್ಮನಾದ್ರೂ ಆಗಬಹುದು. ಒಟ್ಟಾರೆಯಾಗಿ ಸದ್ಯಕ್ಕೆ ರಿಲೀಫ್ ಸಿಕ್ಕಿದ್ರೂ ತಿಮರೋಡಿಯವರ ಗಡೀಪಾರು ಪ್ರಕರಣದ ಚೆಂಡು ಇನ್ನೂ ಪೊಲೀಸರ ಅಂಗಳದಲ್ಲೇ ಇದೆ. ಎಷ್ಟಕ್ಕೂ ಬ್ರಿಟಿಷರ ಕಾಲದ ಗಡೀಪಾರು ಅನ್ನೋ ಶಿಕ್ಷೆ ಇವತ್ತಿಗೆ ಸೂಕ್ತವೇ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.